ಇವತ್ತಿನ ವಿಷಯ ಸಂಧಿಗಳು. ಸಂಧಿಗಳಲ್ಲಿ 2 ವಿಧ ಇದೆ, ಕನ್ನಡ ಸಂಧಿ ಹಾಗೂ ಸಂಸ್ಕೃತ ಸಂಧಿ. ಮೊದಲನೆಯದಾಗಿ ನಾವು ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನಾವು ಮೊದಲಿಗೆ ತಿಳ್ಕೊಬೇಕಾಗಿರೋದೇನು, ಸಂಧಿಗಳಲ್ಲಿ 2 ವಿಧ, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಸೊ ಈಗ ಕನ್ನಡ ಸಂಧಿಯಲ್ಲಿ 3 ವಿಧ ಇರುತ್ತೆ. ಅದು ಯಾವುದಂದರೆ ಲೋಪಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಯಾವುದು? ಲೋಪಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಸೊ ಇದನ್ನು ನಾವು ಸ್ವಲ್ಪ ಡೀಟೇಲಾಗಿ ತಿಳ್ಕೊಂಡು ಹೋಗೋಣ. ಲೋಪಸಂಧಿ ಅಂದರೆ ಏನು, ಆಗಮ ಸಂಧಿ ಅಂದರೆ ಏನು ಮತ್ತು ಆದೇಶ ಸಂಧಿ ಅಂದರೆ ಏನು ಅಂತ. ಸೊ ಮೊದಲನೇದಾಗಿ ಲೋಪಸಂಧಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದಕ್ಕೆ ಲೋಪಸಂಧಿ ಎಂದು ಹೆಸರು. ಉದಾಹರಣೆಗೆ ಹಣದಾಸೆ, ಹಣದ ಆಸೆ, ಆಕಾರ ಲೋಪ. ಇಲ್ಲಿ ಹಣದ ದ ಅಂದರೆ ಯಾವ ಅಕ್ಷರ ಬರುತ್ತೆ? ಆ. ಮತ್ತು ಆಸೆ ಎರಡನೇ ಆ ಬರುತ್ತೆ. ಸೊ ಈಗ ನಾವು ಪೂರ್ವ ಪದದಲ್ಲಿ ಏನಿದೆ, ಹಣದ ಅನ್ನೋದು ಪೂರ್ವ ಪದ. ಸೊ ಲಾಸ್ಟ್ ಅಕ್ಷರ ಉಚ್ಚಾರಣೆ ಏನು ಬರ್ತಾ ಇದೆ? ದ ಮೀನ್ಸ್ ಆ ಅಕ್ಷರ ಅನ್ನೋದು ಇಲ್ಲಿ ಲೋಪವಾಗಿದೆ. ಹಣದ ಪ್ಲಸ್ ಆಸೆ, ಹಣದಾಸೆ. ಇಲ್ಲಿ ಯಾವ ಅಕ್ಷರ ಲೋಪವಾಗಿದೆ? ಆಕಾರ ಲೋಪವಾಗಿದೆ. ನಿನಗಲ್ಲದೆ, ನಿನಗೆ ಪ್ಲಸ್ ಅಲ್ಲದೆ. ಸೊ ಇಲ್ಲಿ ನೋಡ್ಬೋದು, ನಿನಗಲ್ಲದೆ ಅಂದರೆ ನಿನಗೆ ಪ್ಲಸ್ ಅಲ್ಲದೆ. ಸೊ ಇಲ್ಲಿ ಗೆ ಅಂದರೆ ಏಕಾರ ಬರುತ್ತೆ. ಸೊ ಇಲ್ಲಿ ಏಕಾರ ಲೋಪವಾಗಿದೆ. ಅಲ್ಲೊಂದು, ಅಲ್ಲಿ ಪ್ಲಸ್ ಒಂದು, ಅಲ್ಲಿ ಅಂದರೆ ಈಕಾರ ಬರುತ್ತೆ. ಈಕಾರ ಲೋಪವಾಗಿರುತ್ತೆ. ಊರಲ್ಲಿ, ಊರು ಪ್ಲಸ್ ಅಲ್ಲಿ. ಸೊ ರು ಅಂದರೆ ಯಾವ ಅಕ್ಷರ ಉಚ್ಚಾರಣೆ ಬರುತ್ತೆ? ಉ ಅಕ್ಷರ ಉಚ್ಚಾರಣೆ ಬರುತ್ತೆ. ಸೊ ಇಲ್ಲಿ ಊಕಾರ ಲೋಪವಾಗಿದೆ. ಮೊದಲನೆಯದಲ್ಲಿ ಆ ಸ್ವರ, ಎರಡನೆಯದಲ್ಲಿ ಎ ಸ್ವರ, ಮೂರನೆಯದರಲ್ಲಿ ಈ ಸ್ವರ ಮತ್ತು ನಾಲ್ಕನೇದರಲ್ಲಿ ಉ ಸ್ವರ ಅನ್ನೋದು ಲೋಪವಾಗಿದೆ. ಇದನ್ನು ಲೋಪಸಂಧಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ನಾವು ಆಗಮ ಸಂಧಿ. ಆಗಮ ಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಗಮ ಅಂದರೆ ಏನು? ಬರುವುದು. ನಾರ್ಮಲಿ ಆಡು ಭಾಷೆಯಲ್ಲಿ ಆಗಮ ಅಂದರೆ ಬರುವುದು ಅಂತ ಹೇಳ್ತಾರೆ. ಸೊ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಮಾಡುವಾಗ 2 ಸ್ವರಗಳ ನಡುವೆ ಯಕಾರವಾಗಲಿ, ಜ್ಞಾಪನ ಇಟ್ಕೊಳ್ಳಿ, ಯಕಾರವಾಗಲಿ ವಕಾರವಾಗಲಿ ಹೊಸದಾಗಿ ಸೇರುವುದಕ್ಕೆ ಆಗಮ ಸಂಧಿ ಎನ್ನುತ್ತಾರೆ. ಉದಾಹರಣೆ ಏನು? ತೆನೆ ಪ್ಲಸ್ ಅನ್ನು, ತೆನೆಯನ್ನು. ಇಲ್ಲಿ ತೆನೆ ಅನ್ನು ಅಂತ ಬರೆಯಲ್ಲ, ನಾವು ತೆನೆಯನ್ನು ಅಂತ ಬರಿತೀವಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆ ಜಾಗದಲ್ಲಿ ಯಾವ ಅಕ್ಷರ ಬಂದಿದೆ? ಯಾಕಾರ ಬಂದಿದೆ. ಆ ಅನ್ನೋದು ಸ್ವರಾಕ್ಷರ, ಯಾ ಅನ್ನೋದು ಯಾಕಾರ, ಆ ಜಾಗದಲ್ಲಿ ಯಾ ಅನ್ನೋ ಅಕ್ಷರ ಬಂದಿದೆ. ನೆಕ್ಸ್ಟ್ ನೋಡಿ, ಮರ ಪ್ಲಸ್ ಅನ್ನು. ಇವಾಗ ಇಲ್ಲಿ ಮರ ಅನ್ನು ಅಂತ ನಾವು ಬರಿತಿಲ್ಲ, ಆ ಜಾಗದಲ್ಲಿ ಯಾವ ಅಕ್ಷರ ಬಂದಿದೆ? ವಕಾರ ಬಂದಿದೆ. ಮರ ಪ್ಲಸ್ ಅನ್ನು, ಮರವನ್ನು. ಹಸು ಪ್ಲಸ್ ಇಗೆ, ಹಸುವಿಗೆ. ಇಲ್ಲೂ ಅಷ್ಟೇ, ಈ ಜಾಗದಲ್ಲಿ ವಿ ಬಂದಿದೆ ಅಂದರೆ ವ ಅಕ್ಷರ ಬಂದಿದೆ, ಹಸುವಿಗೆ ಅಂತ. ಇಲ್ಲಿ ಆ ಜಾಗದಲ್ಲಿ ಯಾಕಾರ ಮತ್ತು ಈ ಜಾಗದಲ್ಲಿ ವಕಾರ ಆಗಮನ ಆಗಿರೋದ್ರಿಂದ ಆಗಮ ಸಂಧಿ ಅಂತ ಕರೀತಾರೆ. ಆದೇಶ ಸಂಧಿ. ಆದೇಶ ಸಂಧಿ, ಆದೇಶ ಅಂದರೆ ಏನು? ಪದ ಏನು? ಆದೇಶ ಅಂದ್ರೆ ನಾವು ಒಂಥರ ಆರ್ಡರ್ ಮಾಡೋ ಥರ, ಅದನ್ನು ಆದೇಶ ಸಂಧಿ ಅಂತ ಕರೀತಾರೆ. ಅಂದರೆ ಆದೇಶ ಪದದ ಅರ್ಥ ಆರ್ಡರ್ ಅಂತ. ಸೊ ಆದೇಶ ಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೊದಲಲ್ಲಿ ಇರುವ ಕ ತ ಪ ಎಂಬ ವ್ಯಂಜನಗಳಿಗೆ ಪ್ರತಿಯಾಗಿ ಕ್ರಮವಾಗಿ ಗ ದ ಬ ಎಂಬ ವ್ಯಂಜನಗಳು ಆದೇಶವಾಗಿ ಬರುವವು. ಸೊ ಉದಾಹರಣೆ, ಮಳೆ ಪ್ಲಸ್ ಕಾಲ ಮಳೆಗಾಲ. ಈಗ ಇಲ್ಲಿ ಮಳೆ ಪ್ಲಸ್ ಕಾಲ, ನಾವು ಮಳೆ ಕಾಲ ಅಂತ ಬರಿತಾ ಇಲ್ಲ, ಮಳೆಗಾಳ ಅಂತ ಬರಿತೀವಿ. ಸೊ ಇಲ್ಲಿ ಕಾ ಜಾಗದಲ್ಲಿ ಯಾವ ಅಕ್ಷರ ಬಂದಿದೆ? ಗಾ ಬಂದಿದೆ. ಅಂದರೆ ಖಾಗೆ ಗಾ ಬರುತ್ತೆ, ತಾಗೆ ಧ ಬರುತ್ತೆ, ಪಾಗೆ ಭಾ ಬರುತ್ತೆ. ಬೆಟ್ಟದಾವರೆ,
ಬೆಟ್ಟ ತಾವರೆನ ಹೇಗೆ ಸ್ಪೆಲ್ ಮಾಡ್ತೀವಿ ನಾವು? ಬೆಟ್ಟ ಪ್ಲಸ್ ತಾವರೆ ಅಂದರೆ ಥಾ ಜಾಗದಲ್ಲಿ ದ ಅಕ್ಷರ ಆದೇಶವಾಗಿ ಬಂದಿದೆ. ಮತ್ತು ಕಣ್ಪಣಿ, ಕಣ್ ಪ್ಲಸ್ ಪಣಿ ಕಂಬನಿ. ಸೊ ಕಂಬನಿ ಆಗುತ್ತೆ. ಇಲ್ಲಿ ಪ ಜಾಗದಲ್ಲಿ ಬಾ ಬಂದಿದೆ, ಕಂಬನಿ ಆಗುತ್ತೆ. ಇದು 3 ಸಂಧಿ ಆಯಿತು. ನೆಕ್ಸ್ಟ್ ಈಗ ಎರಡನೇ ಭಾಗ ಸಂಸ್ಕೃತ ಸಂಧಿ. ಸಂಸ್ಕೃತ ಸಂಧಿಯಲ್ಲಿ 7 ವಿಧಗಳಿದೆ. ಯಾವ್ಯಾವುದು? ಸವರ್ಣ ದೀರ್ಘ ಸಂಧಿ, ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಜಶ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ. ಸೊ ಸವರ್ಣ ದೀರ್ಘ ಸಂಧಿ ಅಂದರೆ ಏನು? ಒಂದರ ಮುಂದೊಂದು ಅವೆರಡರ ಮಧ್ಯದಲ್ಲಿ ಅದೇ ಜಾತಿ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನುತ್ತಾರೆ. ಸೊ ಗಿರೀಶ, ಗಿರಿ ಪ್ಲಸ್ ಈಶಾ. ಇಲ್ಲಿ ನೋಡ್ಬೋದು ಸೇಮ್ ದೀರ್ಘ ಸ್ವರ, ಇಲ್ಲಿನೂ ಈ ಇದೆ, ಇಲ್ಲಿ ಕೂಡ ಈ ಇದೆ. ಪೂರ್ವ ಪದದಲ್ಲೂ ಕೂಡ ಗಿರಿ ಈ ಅಂತ ಅಕ್ಷರ ಬರುತ್ತೆ, ಉತ್ತರ ಪದದಲ್ಲೂ ಕೂಡ ಏನು ಅಕ್ಷರ ಬರುತ್ತೆ? ಈ ಅಂತ ಅಕ್ಷರನೇ ಬರುತ್ತೆ. ಸೊ ಇದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಸಿಂಹಾಸನ, ಸಿಂಹ ಪ್ಲಸ್ ಆಸನ, ಹ ಪ್ಲಸ್ ಆ. ರಾಜ್ಯಾಧ್ಯಕ್ಷ, ರಾಜ್ಯ ಪ್ಲಸ್ ಅಧ್ಯಕ್ಷ, ಅ ಪ್ಲಸ್ ಆ. ಸೊ ಇವೆರಡರ ಮಧ್ಯದಲ್ಲಿ ಒಂದೇ ಜಾತಿ ದೀರ್ಘ ಸ್ವರ ಆದೇಶವಾಗಿ ಬರೋದಕ್ಕೆ ಏನಂತಾರೆ? ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ನೆಕ್ಸ್ಟು ಗುಣಸಂಧಿ. ಪೂರ್ವ ಪದದ ಅ ಆಕಾರಗಳಿಗೆ ಉತ್ತರ ಪದದ ಈ ಕಾರಗಳು ಪರವಾಗಿ ಅವೆರಡರ ಸ್ಥಾನದಲ್ಲಿ ಏಕಾರ, ಉಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರ, ಋಕಾರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರ ಆದೇಶವಾಗಿ ಬರುವುದಕ್ಕೆ ಗುಣಸಂಧಿ ಅಂತಾರೆ. ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ ಅಂದರೆ ಇಲ್ಲಿ ಯಾವ ಪದ ಬಂತು? ಸೂರ್ಯ, ಅ ಪ್ಲಸ್ ಉ ಓಕಾರ. ಇದು ಅಷ್ಟೇ. ಚಂದ್ರ ಪ್ಲಸ್ ಉದಯ, ಅ ಪ್ಲಸ್ ಉ ಚಂದ್ರೋದಯ. ಸೊ ಓಕಾರ ಬಂತು. ಹಾಗೆ ಸುರ ಪ್ಲಸ್ ಇಂದ್ರ, ಸುರೇಂದ್ರ. ಅ ಪ್ಲಸ್ ಇ ಏಕಾರ ಬರುತ್ತೆ, ಸುರೇಂದ್ರ ಅಂತ. ಇದನ್ನು ಗುಣಸಂಧಿ ಅಂತ ಕರೀತಾರೆ. ನೆಕ್ಸ್ಟು ವೃದ್ಧಿ ಸಂಧಿ. ಪೂರ್ವ ಪದದ ಆಕಾರಗಳಿಗೆ ಉತ್ತರ ಪದದಲ್ಲಿ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಹಾಗೆ ಆಕಾರಗಳಿಗೆ ಔಕಾರಗಳು ಪರವಾದರೆ ಔಕಾರವು ಆದೇಶವಾಗಿ ಬರುವುದಕ್ಕೆ ವೃದ್ಧಿ ಸಂಧಿ ಅಂತಾರೆ. ಉದಾಹರಣೆ ನೋಡ್ಕೊಳ್ಳಿ. ಅಂದರೆ ಇಲ್ಲಿ ಪೂರ್ವ ಪದ ಅಂದರೆ ಏನು? ಸ್ಟಾರ್ಟಿಂಗ್ ಇಲ್ಲಿ ನೋಡಿ, ಅ ಮತ ಇದು ಪೂರ್ವ ಪದ, ಇದು ಐಕ್ಯ ಅನ್ನೋದಿದೆಯಲ್ಲ ಅದು ಉತ್ತರ ಪದ. ಮತ್ತು ಸಂಧಿಪದ ಅಂದರೆ ಏನು ಉತ್ತರ ಬರುತ್ತೆ ನಮಗೆ, ಅದನ್ನು ಸಂಧಿಪದ ಅಂತ ಕರೀತಾರೆ. ಮತ ಆಕಾರ ಬರುತ್ತೆ, ಮತ್ತು ಐಕ್ಯ ಐಕಾರ ಬರುತ್ತೆ. ಸೊ ಸಂಧಿಪದ ಏನಾಗುತ್ತೆ? ಐಯೇ ಬರುತ್ತೆ, ಮತೈಕ್ಯ. ಹಾಗೆ ಇದು ಎರಡನೇ ಉದಾಹರಣೆ ನೋಡ್ಬೋದು. ರಾಜ ಪ್ಲಸ್ ಐಶ್ವರ್ಯ, ಅ ಪ್ಲಸ್ ಐ ಮತ್ತು ಐಕಾರ ರಾಜೈಶ್ವರ್ಯ. ಏಕ ಪ್ಲಸ್ ಏಕ ಏಕೈಕ, ಅ ಪ್ಲಸ್ ಎ ಅದು ಕೂಡ ಐಕಾರ ಏಕೈಕ ಅಂತ ಬರುತ್ತೆ. ಸೊ ಇದು ವೃದ್ಧಿ ಸಂಧಿ. ಮತ್ತು ಮುಂದೆ ಎನ್ ಸಂಧಿ. ಪೂರ್ವ ಪದದ ಈ ಉ ರು ಕಾರಗಳಿಗೆ ಯ, ಉತ್ತರ ಪದದಲ್ಲಿ ಸವರ್ಣವಲ್ಲದ ಸ್ವರಗಳು ಪರವಾದರೆ ಅಂದರೆ ಈ ಕಾರಗಳಿಗೆ ಯ, ಉಗೆ ವ, ರು ಕಾರಕ್ಕೆ ಕಾರ. ಉದಾಹರಣೆಗೆ ಅತಿ ಪ್ಲಸ್ ಅಂತ ಅತ್ಯಂತ, ಇ ಪ್ಲಸ್ ಅ. ಈ ಕಾರಕ್ಕೆ ನೋಡಿ, ಈ ಕಾರ ಬಂದಾಗ ಯ ಕಾರ ಬರುತ್ತೆ ಅಂದರೆ ಅತ್ಯಂತ. ಇತಿ ಪ್ಲಸ್ ಆದಿ ಇತ್ಯಾದಿ, ಅತಿ ಪ್ಲಸ್ ಅಲ್ಪ ಅತ್ಯಲ್ಪ. ಹೀಗೆ ಜಶ್ವ ಸಂಧಿ. ಪೂರ್ವ ಪದ ಕೊನೆಯಲ್ಲಿರುವ ಕ ಚ ಟ ತ ಪ ವ್ಯಂಜನಗಳಿಗೆ ಗಜ ಡಬ ವ್ಯಂಜನಗಳು ಆದೇಶವಾಗಿ ಬರುವುದಕ್ಕೆ ಜಶ್ವ ಸಂಧಿ ಎನ್ನುವರು. ತುಂಬ ಈಸಿ ಇದು. ಇಷ್ಟೇ ಸಿಂಪಲ್ ಟಾಪಿಕ್. ಏನಂದರೆ ಕಗೆ ಘ ಬರುತ್ತೆ, ತಗೆ ದ ಅಕ್ಷರ ಬರುತ್ತೆ, ಇಲ್ಲಿ ಅಷ್ಟೇ. ದಗೆ ಧ, ಟಾಗೆ ಢ ಅಕ್ಷರ, ಚಾಗೆ ಜ ಅಕ್ಷರ. ಸಿಂಪಲ್ ಟಾಪಿಕ್ ಅರ್ಥ ಮಾಡ್ಕೋಬೇಕು. ಕ ಚ ಟ ತ ಪಗಳಿಗೆ ಗಜಡದಬ ವ್ಯಂಜನಗಳು ಆದೇಶವಾಗಿ ಬರೋದಕ್ಕೆ ಜಶ್ವ ಸಂಧಿ ಅಂತಾರೆ. ವಾಕ್ ಪ್ಲಸ್ ದಾನ ವಾಗ್ದಾನ,
ಸತ್ ಪ್ಲಸ್ ಆನಂದ ಸದಾನಂದ, ಚಿತ್ ಪ್ಲಸ್ ಆನಂದ ಚಿದಾನಂದ, ಷಟ್ ಪ್ಲಸ್ ಆನನ ಷಡಾನ್ನ, ಅಚ್ ಪ್ಲಸ್ ವರ್ಣ ಅಜ್ವರ್ಣ. ಆ ಥರ. ಕೊನೆಯದಾಗಿ ಇನ್ನೆರಡು ಸಂಧಿಗಳಿದೆ. ಅದರಲ್ಲಿ ಶುತ್ವ ಸಂಧಿ. ಪೂರ್ವ ಪದದ ಕೊನೆಯಲ್ಲಿ ಸ ಅಕ್ಷರ ಅಥವಾ ತ ಅಕ್ಷರಗಳಿಗೆ ಉತ್ತರ ಪದದ ಮೊದಲ ಅಕ್ಷರ ಶ ಅಥವಾ ಚ ವರ್ಗ ಅಕ್ಷರಗಳು ಪರವಾದಾಗ ಸಕಾರಕ್ಕೆ ಶಾಕಾರವು, ತ ವರ್ಗಕ್ಕೆ ಛ ವರ್ಗವು ಆದೇಶವಾಗಿ ಬರುವುದಕ್ಕೆ ಶುತ್ವ ಸಂಧಿ ಎನ್ನುವರು. ಅಂದರೆ ಇಲ್ಲಿ ಸಿಂಪಲ್. ಚ ವರ್ಗ ಏನಿದೆ ಚ ಝ ಚ ಝ ಝ ನ್ಯ, ಮತ್ತು ತ ವರ್ಗ ತತ್ಥ ದಧ ನ. ಇಷ್ಟೇ ಶುತ್ವ ಸಂಧಿ ಅಂದರೆ ಇಷ್ಟೇ ಅರ್ಥ ಮಾಡ್ಕೊಬೇಕು ಸಾಕು. ಸತ್ ಪ್ಲಸ್ ಜನ ಸಜ್ಜನ. ನೋಡಿ, ತಾ ಇರೋ ಜಾಗದಲ್ಲಿ ಜ ಬಂದಿದೆ. ಸಜ್ಜನ ಅಲ್ಲ ಅಂತ ಹೇಳೋಕ್ಕಾಗಲ್ಲ, ಸಜ್ಜನ. ಸತ್ ಪ್ಲಸ್ ಚಿತ್ರ, ಚಿ ಅಂತ ಬಂದಿದೆ, ಚಿತ್ರ. ಅದನ್ನು ಒತ್ತಬೇಕು, ಚಿತ್ರ. ಮನಸ್ ಪ್ಲಸ್ ಚಂಚಲ, ಮನಶ್ಚಂಚಲ. ಶರತ್ ಪ್ಲಸ್ ಚಂದ್ರ, ಶರಶ್ಚಂದ್ರ. ಇದು ಶುತ್ವ ಸಂಧಿಯ ಉದಾಹರಣೆಗಳು. ಕೊನೆಯದಾಗಿ ಅನುನಾಸಿಕ ಸಂಧಿ. ಅನುನಾಸಿಕ ಅಕ್ಷರಗಳಾದ ನ್ಯ, ಇನ್ಯ, ನ, ನ, ಮ ಅಕ್ಷರಗಳು ವರ್ಗದ ಪ್ರಥಮ ಅಕ್ಷರಗಳಾದಾಗ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಎನ್ನುವರು. ಷಟ್ ಮುಖ, ಷಣ್ಮುಖ. ಟಗೆ ಯಾವ ಅಕ್ಷರ ಬರುತ್ತೆ? ನ ಅಕ್ಷರ. ವಾಕ್ ಪ್ಲಸ್ ಮಯ, ವಾಗ್ಮಯ. ಖಗೆ ನ್ಯಾವ್ ಅಕ್ಷರ ಬರುತ್ತೆ. ವಾಕ್ ಪ್ಲಸ್ ಮೂಲ, ವಾಗ್ಮೂಲ. ಷಟ್ ಪ್ಲಸ್ ಮಾಸ, ಷಣ್ಮಾಸ. ಟಗೆ ನ ಬರುತ್ತೆ. ಅನುನಾಸಿಕ ಅಕ್ಷರಗಳು ಯಾವ್ಯಾವುದು? ನ್ಯ, ಇನ್ಯ, ನ ಮತ್ತು ಮ ಅಕ್ಷರಗಳು. ಇದಕ್ಕೆ ಪ್ರಥಮ ವರ್ಗದ ವ್ಯಂಜನಾಕ್ಷರಗಳು ಯಾವ್ಯಾವ್ದು ಬರುತ್ತೆ? ಪ್ರಥಮ ವರ್ಗದ ವ್ಯಂಜನಾಕ್ಷರಗಳು ಅಂದರೆ ಕ, ಚ, ಟ, ತ, ಪ. ಈ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳಾದ ನ್ಯ, ಇನ್ಯ, ನ, ನ, ಮ ಅಕ್ಷರಗಳು ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಅಂತಾರೆ. ಅರ್ಥ ಆಯ್ತಾ ಮಕ್ಕಳೇ? ಥ್ಯಾಂಕ್ ಯು. ಧನ್ಯವಾದ.